ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಶುಕ್ರವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಹಳಷ್ಟು ಜನ ಲಾಸ್ಟ್ ಟೈಮ್ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದೆ ಅಂತ ಹೇಳಿದಾಗ ರೆಸಿಪಿನ ಶೇರ್ ಮಾಡಿ ಅಂತ ಕೇಳಿದ್ರಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ವರ್ಷಾನ್ಗಟ್ಲೆ ಇಟ್ಕೊಳ್ಳುವಂತ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹಾಗೇನೆ ಒಂದು ಪುಟ್ಟದಾಗಿರುವಂತ ರಂಗೋಲಿ ಡಿಸೈನ್ ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಇವತ್ತಿನ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ವಲ್ಪ ಆಚೆ ಹೋಗ್ಬೇಕಾಗಿತ್ತು ಅಂತ ರೆಡಿ ಆಗ್ತಾ ಇದ್ದೀನಿ. ಸ್ವಲ್ಪ ಶಾಪಿಂಗ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ. ಇವತ್ತು ಸ್ವಲ್ಪ ಬಿಸಿಲು ತರನೂ ಇತ್ತು, ಹಾಗೆ ಮಳೆ ಬರೋ ತರ ಕೂಡ ಇತ್ತು. ಹಾಗಾಗಿ ಈ ಕುರ್ತಾ ಸೆಟ್ನ ಹಾಕೊಂಡಿದ್ದೀನಿ. ಸ್ವಲ್ಪ ಲೈಟ್ ಕಲರ್, ಲೈಟ್ ಶೇಡ್ ಇರುವಂತದ್ದು. ಡಾರ್ಕ್ ಕಲರ್ ಹಾಕೊಂಡ್ರೆ ಈ ಸಮ್ಮರ್ ಅಲ್ಲಿ ಜಾಸ್ತಿ ಶೆಕೆ ಅನಿಸ್ತಿರುತ್ತೆ. ಹಾಗಾಗಿ ಇದು ಸ್ವಲ್ಪ ಲೈಟ್ ಕಲರ್ ಇದೆ. ಕುರ್ತಾ ಸೆಟ್ ಕೂಡ ಅಲ್ವಾ, ಸಿಂಪಲ್ ಆಗಿ ಕೂಡ ಇರುತ್ತೆ, ಜಾಸ್ತಿ ಹೆವಿ ಅನ್ಸಲ್ಲ, ಮತ್ತೆ ಶೆಕೆ ಕೂಡ ಆಗಲ್ಲ ಅಂತ ಇದನ್ನ ಹಾಕೊಂಡಿದ್ದೀನಿ. ಹಾಗೇನೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು. ಲಾಸ್ಟ್ ಟೈಮ್ ನಾನು ಮಾವಿನಕಾಯಿ ಉಪ್ಪಿನಕಾಯಿನ ಶೇರ್ ಮಾಡಿದಾಗ ಬಹಳಷ್ಟು ಜನ ಉಪ್ಪಿನಕಾಯಿ ರೆಸಿಪಿನ ಶೇರ್ ಮಾಡಿ ಅಂತ ಕೇಳಿದ್ರಿ. ಹಾಗೇನೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಕೂಡ ಮಾಡಿದ್ರಿ. ನಾನು ಪೂಜಿಕಾ ಫುಡ್ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಶೇರ್ ಮಾಡಿದ್ದೀನಿ, ಆದ್ರೂ ಕೂಡ ಡೀಟೇಲ್ ಆಗಿ ಶೇರ್ ಮಾಡಿ ಅಂತ ಕೇಳಿದ್ರಿ. ಇದನ್ನ ನಾನು ಯಾವ ತರ ಮಾಡ್ತೀನಿ ಅಂತ ಶೇರ್ ಮಾಡ್ತಾ ಇದ್ದೀನಿ. ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಬಳಸ್ಕೊಂಡು ಮಾಡ್ತಾ ಇರುವಂತ ಉಪ್ಪಿನಕಾಯಿ ಇದು. ಮೊದಲಿಗೆ ಒಂದು ದೊಡ್ಡ ಪಾತ್ರೆಗೆ ನೀರನ್ನ ಹಾಕಿ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು, ಸ್ವಲ್ಪ ಅಡುಗೆ ಸೋಡಾನ ಹಾಕಿ 1 kg ಅಷ್ಟು ಮಾವಿನಕಾಯಿನ ತಗೊಂಡಿದ್ದೀನಿ. ಇದನ್ನ ನಾನು ಆನ್ಲೈನ್ ಅಲ್ಲಿ ತರಿಸ್ಕೊಂಡಿದ್ದು. ಸೊ ಹಾಗಾಗಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಾವೇನಾದ್ರೂ ನಮ್ಗೆ ಗೊತ್ತಿರೋರು ಮರ ಏನಾದ್ರೂ ಇದ್ದಾಗ ಅವ್ರು ಜಾಸ್ತಿ ಪೆಸ್ಟಿಸೈಡ್ ಅದು ಏನೋ ಸ್ಪ್ರೇ ಮಾಡಿರೋದಿಲ್ಲ, ಬಟ್ ಬೇರೆ ಕಡೆಯಿಂದ ತರಿಸಿದಾಗ ಹೆಂಗಿರುತ್ತೋ ಏನೋ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಾವು ನಾರ್ಮಲ್ ಆಗಿ ತರಕಾರಿನ ಹೆಂಗ್ ವಾಶ್ ಮಾಡ್ಕೋತೀವಲ್ವಾ ಅದೇ ತರ. ಹಾಗೇನೆ ಇದರಲ್ಲಿ ತೊಟ್ಟಿರುತ್ತಲ್ವಾ ಅದನ್ನ ತೆಗಿಬೇಕು. ಇವಾಗ್ಲೇನೆ ತೆಗೆದು ವಾಶ್ ಮಾಡ್ಕೊಂಡ್ಬಿಡ್ತು ಅಂತಂದ್ರೆ ಈಸಿ ಆಗುತ್ತೆ. ಇಲ್ಲಾಂದ್ರೆ ಅದರಲ್ಲಿ ಹಾಲ್ ತರ ಏನಾದ್ರೂ ಬರ್ತಿರುತ್ತಲ್ವಾ ಅದರಿಂದ ಕೂಡ
ಉಪ್ಪಿನಕಾಯಿ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದನ್ನ ತೆಗೆದು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋದು. ಹಾಗೆಯೇ ಮಾವಿನಕಾಯಿನ ನೀವು ನೋಡ್ತಾ ಇರ್ಬೋದು, ಮೇಲ್ಗಡೆ ಎಲ್ಲ ಸ್ವಲ್ಪ ವೈಟಿಶ್ ಆಗಿದೆ ಅಲ್ವಾ, ಅದೆಲ್ಲವೂ ಕೂಡ ಹೋಗಬೇಕು. ಆ ಥರ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಸಾಫ್ಟ್ ಸ್ಕ್ರಬ್ಬರ್ ಇಲ್ಲಾಂದ್ರೆ ಯಾವುದಾದ್ರೂ ಬಟ್ಟೆನ ಬಳಸ್ಕೊಂಡು ಇದನ್ನ ಚೆನ್ನಾಗಿ ತೊಳ್ಕೋಬೇಕಾಗುತ್ತೆ. ನಾ ತೋರಿಸ್ತೀನಿ ಯಾವ ತರ ಇದ್ದಿದ್ದು ಯಾವ ತರ ಆಯ್ತು ಅಂತ. ಇವಾಗ ನೋಡ್ತಾ ಇರ್ಬೋದು ಮಾವಿನಕಾಯಿ ಮೇಲ್ಗಡೆ ಸ್ವಲ್ಪ ವೈಟಿಶ್ ಆಗಿ ಎಲ್ಲ ಇದೆ ಅಲ್ವಾ, ಅದೆಲ್ಲ ವಾಶ್ ಆದ್ಮೇಲೆ ಫುಲ್ ಗ್ರೀನಿಶ್ ಆಗೇನೆ ಕಾಣಿಸುತ್ತೆ. ನಾರ್ಮಲ್ ಮಾವಿನಕಾಯಿ ಇರುತ್ತಲ್ವಾ ಆ ತರನೇ ಕಾಣಿಸುತ್ತೆ. ಅಲ್ಲಿ ತನಕ ಇದನ್ನ ವಾಶ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ತರ ಇರುವಂತದ್ದು ಈ ತರ ಆಗಿರುತ್ತೆ. ಇವಾಗ ಇದನ್ನ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೋಬೇಕು. ನಾವ್ ಯಾವುದೇ ಉಪ್ಪಿನಕಾಯಿ ಹಾಕ್ಲಿ ತೇವಾಂಶ ಇಲ್ಲದೆ ಇರೋ ತರ ನೋಡ್ಕೋಬೇಕು. ಅವಾಗ್ಲೇನೆ ಉಪ್ಪಿನಕಾಯಿ ತುಂಬಾ ದಿನಗಳ ಕಾಲ ಫ್ರೆಶ್ ಆಗಿರುತ್ತೆ, ಹಾಗೆ ಬೇಗ ಹಾಳಾಗೋದಿಲ್ಲ. ಅದಕ್ಕೋಸ್ಕರ ಇವಾಗ ಅದರಲ್ಲಿರುವಂಥ ಮಾವಿನಕಾಯಿನೆಲ್ಲ ತೆಗೆದು ಒಂದು ಪ್ಲೇಟ್ಗೆ ಹಾಕಿ ಒಂದು ಕಾಟನ್ ಬಟ್ಟೆಯಿಂದ ಇದನ್ನ ಚೆನ್ನಾಗಿ ಒರೆಸ್ಕೋಬೇಕು. ಯಾವುದಾದ್ರೂ ಬಟ್ಟೆ ಸರಿ, ಆದರೆ ತೇವಾಂಶ ಇಲ್ಲದೆ ಇರೋ ಥರ ನೋಡ್ಕೋಬೇಕಾಗತ್ತೆ. ಹಾಗೇನೆ ಇವಾಗ ತೊಟ್ಟನ್ನು ತೆಗ್ದಿರ್ತೀವಲ್ವ, ಅಲ್ಲೂ ಕೂಡ ಜಾಸ್ತಿ ತೇವಾಂಶ ಇರುತ್ತೆ, ಅದನ್ನು ಕೂಡ ಚೆನ್ನಾಗಿ ಒರೆಸಿ ಇದರ ಒಂದು 10 ನಿಮಿಷ ಬಿಟ್ಟರೆ, ಇದ್ರ ಮೇಲ್ಗಡೆ ನಾವು ಬಟ್ಟೆಯಿಂದ ಒರೆಸಿದ್ರೂ ಕೂಡ ತೇವಾಂಶ ಇದ್ದೇ ಇರುತ್ತೆ. ಒಂದು 10 ನಿಮಿಷ ಬಿಟ್ಟು ಇದನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಅದೇ ಥರ ಎಲ್ಲ ಮಾವಿನಕಾಯಿಗಳನ್ನು ಕೂಡ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಕೆಲವ್ರ ಮನೆಯಲ್ಲಿ ತಣ್ಣೀರ್ನೆಲ್ಲ ಹಾಕಿ ಅಂದ್ರೆ ಈ ಹಸಿ ಖಾರ ರುಬ್ಬಿ ಉಪ್ಪಿನಕಾಯಿ ಮಾಡ್ತಾರೆ. ಅದು ಹೆಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾನ್ ಮಾತ್ರ ಈ ಡ್ರೈ ಖಾರಗಳನ್ನೇ ಹಾಕಿ ಅಂದ್ರೆ ಈ ಡ್ರೈ ಮಸಾಲಾಗಳನ್ನ ಹಾಕಿ ಮಾಡ್ಕೊಳ್ಳುವಂತ ಉಪ್ಪಿನಕಾಯಿ ಇದು. ಇದನ್ನ 1 ವರ್ಷ ಇಟ್ರು ಕೂಡ ಕೆಟ್ಟೋಗೋದಿಲ್ಲ. ನಾವು ಇದನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ತೇವಾಂಶ ಇಲ್ಲದೆ ಇರೋ ತರ ನೋಡ್ಕೋಬೇಕಾಗತ್ತೆ. ಇವಾಗ ಮಾವಿನಕಾಯಿನೆಲ್ಲ ಒರೆಸಿದ ಮೇಲೆ ಇವಾಗ ಚಾಪಿಂಗ್ ಬೋರ್ಡ್ ಆಗಿರ್ಬೋದು, ಕಟ್ ಮಾಡ್ಕೊಳ್ಳೋ ಚಾಕು ಆಗಿರ್ಬೋದು, ಅದ್ರಲ್ಲೂ ಕೂಡ ತೇವಾಂಶ ಇಲ್ಲದೆ ಇರೋ ತರನೇ ನೋಡ್ಬೇಕು. ಸ್ವಲ್ಪನೂ ಕೂಡ ತೇವಾಂಶ ಇರಲೇಬಾರ್ದು. ಫುಲ್ ಡ್ರೈ ಆಗಿರುವಂತ ಪದಾರ್ಥಗಳನ್ನೇ ಬಳಸ್ಕೋಬೇಕಾಗತ್ತೆ. ನಂತರ ಇದನ್ನ ವಾಟೆ ಸಮೇತ ಕಟ್ ಮಾಡ್ಕೋತಾ ಇದ್ದೀನಿ. ಇನ್ ಕೇಸ್ ವಾಟೆ ಸಮೇತ ಕಟ್ ಮಾಡ್ಕೊಳ್ಳೋದಕ್ಕಾಗಿಲ್ಲ ಅಂತಂದ್ರೆ ನಾರ್ಮಲ್ ಆಗಿ ಕಟ್ ಮಾಡ್ಕೋತೀವಲ್ವಾ, ಅದೇ ತರ ಕಟ್ ಮಾಡ್ಕೋಬಹುದು. ಇದು ಸ್ವಲ್ಪ ಗಟ್ಟಿನೇ ಇತ್ತು, ಆದ್ರೂ ಕೂಡ ವಾಟೆ ಸಮೇತನೇ ಕಟ್ ಮಾಡ್ಕೋಬಹುದಾಗಿತ್ತು. ಇವಾಗ ಕಟ್ ಮಾಡಿ ಅದ್ರ ಒಳಗಡೆ ಇರುವಂತ ವಾಟೆನೆಲ್ಲ ತೆಗೆದು ಅಂದ್ರೆ ಸೀಡ್ ಏನಿದೆ ಅದನ್ನೆಲ್ಲ ತೆಗೆದು ಅದ್ರ ಮೇಲ್ಗಡೆ ಇನ್ನೊಂದು ಲೇಯರ್ ಇರುತ್ತೆ, ಅದನ್ನು ಕೂಡ ತೆಗಿಬೇಕಾಗತ್ತೆ. ಅದು ಇತ್ತು ಅಂತಂದ್ರೆ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ, ನೋಡ್ಕೊಂಡು ಹಾಕೋಬೇಕು. ಈ ಲೇಯರ್ನ ತೆಗಿತಾ ಇದ್ದೀನಿ. ಇವಾಗ ಈ ತರ ಮಾವಿನಕಾಯಿನ ಕಟ್ ಮಾಡ್ಕೋಬೇಕು. ಕೆಲವರು ಆ ಲೇಯರ್ ತೆಗಿಯೋದಿಲ್ಲ, ನಿಮ್ಗೆ ನಿಮ್ಮ ಮನೆಯಲ್ಲಿ ಹೆಂಗ್ ಮಾಡ್ತಾರೋ ಆ ತರ ಕೇಳ್ಕೊಂಡು ಮಾಡ್ಕೊಳ್ಳಿ. ಮಸಾಲೆ ಬೇಕಿದ್ರೆ ನಾನು ಹೇಳೋ ತರ ಹಾಕೋಬಹುದು. ಇವಾಗ ಒಂದು ವೈಟ್ ಕಾಟನ್ ಬಟ್ಟೆನ ಇಟ್ಕೊಂಡಿದ್ದೀನಿ. ನಾರ್ಮಲ್ ಪಂಚೆ ಇರುತ್ತಲ್ವಾ, ಅದೇ ಕಾಟನ್ ಇರುತ್ತಲ್ವಾ, ಅದ್ರ ಮೇಲ್ಗಡೆ ಈ ಕಟ್ ಮಾಡಿ ಇಟ್ಕೊಂಡಿರುವಂತ ಮಾವಿನಕಾಯಿನ ಹಾಕಿ ಇದನ್ನ ಕಂಪ್ಲೀಟ್ ಆಗಿ ಡ್ರೈ ಆಗೋದಿಕ್ಕೆ ಬಿಡಬೇಕು. ಈ ಗ್ರೀನ್ ಕಲರ್ ಏನಿದೆ ಅಲ್ವಾ, ಅದು ಬಟ್ಟೆಗೆ ಅಂಟ್ಕೊಂಡಿರೋ ತರ ಇಟ್ಕೊಂಡು ವೈಟ್ ಕಲರ್ ಏನಿದೆ ಅಲ್ವಾ ಅದೆಲ್ಲ ಮೇಲ್ಗಡೆ ಇಟ್ಟರೆ ಬೇಗ ಡ್ರೈ ಆಗಿಬಿಡತ್ತೆ. ಒಂದ್ ಸ್ವಲ್ಪ ಹೊತ್ತು ನೀಟಾಗಿ ಜೋಡಿಸ್ಕೊಂಡು ಒಂದು ಫ್ಯಾನ್ ಕೆಳಗಡೆ 1 ರಿಂದ 2 ಗಂಟೆಗಳ ಕಾಲ ಬಿಟ್ರೆ ಅದು ಡ್ರೈ ಆಗುತ್ತೆ. ಅಷ್ಟರಲ್ಲಿ ಮಸಾಲೆನೆಲ್ಲ ಹುರಿದು ಅದನ್ನ ಪುಡಿ ಮಾಡಿಕೊಂಡು ಬಿಸಿ ಎಣ್ಣೆನ ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ಮೆಂತ್ಯ ಮತ್ತೆ ಸಾಸಿವೆನ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ತಗೋಬಹುದು. ಆದಷ್ಟು ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ತಗೊಂಡ್ರೆ ರುಚಿ ಬಹಳ ಚೆನ್ನಾಗಿರುತ್ತೆ. ಕೆಲವರು ಹೆಚ್ಚು ಕಡಿಮೆ ಮಾಡ್ಕೋತಾರೆ, ನಿಮ್ಗೆ ಹೇಗೆ ಅನುಕೂಲ ಆ ತರ ಮಾಡ್ಕೊಳ್ಳಿ. ನಿಮ್ಮನೆಯಲ್ಲಿ ಒಂಥರ ಮಾಡ್ತಾ ಇದ್ದು ನಾನೊಂಥರ ಮಾಡ್ತಾ ಇದ್ದೀನಿ ಅಂತಂದ್ರೆ ಈ ತರ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಅಂದ್ರೆ ತುಂಬಾ ಪರ್ಫೆಕ್ಟ್ ಆಗಿ ತುಂಬಾನೇ ರುಚಿಯಾಗಿ ಬರುತ್ತೆ, ಹಾಗೆ ಕಡಿಮೆ ಪದಾರ್ಥ. ಕೆಲವರು ಇದಕ್ಕೆ ಸೋಂಪು, ಜೀರಿಗೆ ಇದನ್ನೆಲ್ಲ ಹಾಕೋತಾರೆ, ಇನ್ನು ಎಕ್ಸ್ಟ್ರಾ ಮಸಾಲೆಗಳನ್ನು ಕೂಡ ಹಾಕೋತಾರೆ. ನಾನ್ ಮಾತ್ರ ಮಾಡೋದು ಇದೇ ತರನೇ. ಜೀರಿಗೆ ಕೆಲವೊಂದ್ಸರಿ ಹಾಕೋತೀನಿ ಅಷ್ಟೇ. ಮೋಸ್ಟ್ ಆಫ್ ದಿ ಟೈಮ್ ನಾನು ಜೀರಿಗೆ ಹಾಕೊಳ್ಳೋದೇ ಇಲ್ಲ ಉಪ್ಪಿನಕಾಯಿಗೆ. ಬರೀ ಮೆಂತ್ಯ ಮತ್ತೆ ಸಾಸಿವೆ ಮಾತ್ರ ಹಾಕೊಳ್ಳೋದು. ಹಾಗೇನೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕಿ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು. ಇದನ್ನೇನು ಜಾಸ್ತಿ ಹೊತ್ತು ಹುರಿಯೋ ಅಗತ್ಯ ಇಲ್ಲ. ನಾವು ಮೆಂತ್ಯ ಸಾಸಿವೆ ಹುರಿದಿರ್ತೀವಲ್ವಾ, ಅದನ್ನ ಎತ್ತಿಟ್ಕೊಂಡಾಗ ಬಿಸಿ ಇರುತ್ತಲ್ವಾ ಪಾತ್ರೆ, ಅದಕ್ಕೇನೆ ಉಪ್ಪನ್ನ ಹಾಕಿ ಸ್ವಲ್ಪ ಹೊತ್ತು ಹುರಿದ್ರೆ ಸಾಕಾಗುತ್ತೆ. ನಂತರ 1 ಕಪ್ನಷ್ಟು ಎಣ್ಣೆನ ತಗೊಂಡಿದ್ದೀನಿ. ಅದನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಹಿಂಗನ್ನ ಹಾಕಿ ಫ್ಲೇಮ್ನ ಆಫ್ ಮಾಡಿಕೊಂಡು ಎತ್ತಿಟ್ಟಿದ್ದೀನಿ ಅಷ್ಟೇ. ಅದಕ್ಕೂ ಸಹ ಒಗ್ಗರಣೆ ಗಿಗ್ಗರಣೆ ಏನು ಹಾಕೊಳ್ಳೋದಿಲ್ಲ ನಾನು ಉಪ್ಪಿನಕಾಯಿಗೆ. ಇನ್ನು ಎಕ್ಸ್ಟ್ರಾ ಒಗ್ಗರಣೆ ಮತ್ತೆ ಸಾಸಿವೆ, ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿ ಒಗ್ಗರಣೆ ಕೊಟ್ಕೊಳ್ಳೋದು ಆ ಥರ ಏನು ಹಾಕೋದಿಲ್ಲ. ಬರೀ ಸಿಂಪಲ್ ಆಗಿ ಮಾಡ್ಕೊಳ್ತಾ ಇರುವಂತ ಉಪ್ಪಿನಕಾಯಿದು. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಮ ಮನೆಯವ್ರಿಗೆಲ್ಲ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಇವಾಗ ಸಾಸಿವೆ ಮತ್ತೆ ಮೆಂತ್ಯನ ಏನು ಹುರಿದು ಇಟ್ಕೊಂಡಿದ್ದೆ ಅದನ್ನ ಪೌಡರ್ ಮಾಡ್ಕೊಂಡಿದ್ದೀನಿ. ಕಲ್ಲುಪ್ಪೇನಿತ್ತು ಅದನ್ನು ಸಹ ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಾನಿಲ್ಲಿ ಮೆಂತ್ಯ ಮತ್ತೆ ಸಾಸಿವೆನ 2 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ 1 kg ಮಾವಿನಕಾಯಿಗೆ. ನೀವು ಬೇಕು ಅಂದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಕೆಲವರಿಗೆ ಕಹಿ ಅನ್ಸುತ್ತೆ ಅಂತ ಆದ್ರೆ 1.5 ಟೇಬಲ್ ಸ್ಪೂನ್ ಅಷ್ಟು ತಗೋಬಹುದು. ಆದಷ್ಟು ಸಮ ಪ್ರಮಾಣದಲ್ಲಿ ತಗೊಳ್ಳಿ. ಇವಾಗ ಈ ಮೆಂತ್ಯ ಸಾಸಿವೆ ಪುಡಿನ ಇದ್ರೊಳಗಡೆ ಸೇರಿಸ್ಕೊಂಡಿದ್ದೀನಿ, ಕಂಪ್ಲೀಟ್ ಪುಡಿನ ಸೇರಿಸ್ಕೊಂಡಿದ್ದೀನಿ. ನಂತರ ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿ ನಾನಿಲ್ಲಿ 1/2 ಕಪ್ನಷ್ಟು ತಗೊಂಡಿದ್ದೀನಿ. ನೀವು 1 ಕಪ್ ಆದ್ರೂ ತಗೋಬಹುದು. ನಿಮ್ಗೆ ಖಾರ ಎಷ್ಟು ಬೇಕಲ್ವಾ ಆ ತರ ನಿಮ್ಗೆ ಹೆಂಗ್ ಬೇಕೋ ಆ ತರ ಕಸ್ಟಮೈಸ್ ಮಾಡ್ಕೋಬಹುದು.
ಹಾಗೆ ಏನು ಕಲ್ಲುಪ್ಪನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ಉಪ್ಪು ಕಡಿಮೆ ಆಯಿತು ಅಂದರೆ ಬೇಕು ಅಂದಾಗ ಇನ್ನೊಂದು ಸ್ವಲ್ಪ ಕಲ್ಲುಪ್ಪನ್ನ ಪುಡಿ ಮಾಡ್ಕೊಂಡು ಹಾಕ್ಕೋಬೋದು, ಇಲ್ಲಾಂದರೆ ಪುಡಿ ಉಪ್ಪನ್ನೇ ಹಾಕ್ಕೋಬೋದು. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಅಥವಾ ಹಾಫ್ ಟೇಬಲ್ ಸ್ಪೂನಷ್ಟು ಹಾಕ್ಕೋಬೋದು. ನಂತರ ಇದಕ್ಕೆ ಹಿಂಗನ್ನ ಹಾಕಿ ಎಣ್ಣೆನ ಕಾಯಿಸಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಇದ್ರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ನಾರ್ಮಲ್ ಎಣ್ಣೆನೇ ಹಾಕ್ಕೊಂಡಿದ್ದೀನಿ ನಾನು, ಉಪ್ಪಿನಕಾಯಿಗೆ ಸಪ್ರೇಟ್ ಎಣ್ಣೆ ಅಂತ ಏನು ಹಾಕ್ಕೊಂಡಿಲ್ಲ. ನಾರ್ಮಲ್ ಎಣ್ಣೆ ಹಾಕ್ಕೊಂಡ್ರೂ ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ. ಕೆಲವರು ಮಸ್ಟರ್ಡ್ ಆಯಿಲ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ನಿಮ್ಮ ಮನೇಲಿ ಏನಾದರೂ ಇತ್ತು ಅಂದರೆ ಅದನ್ನು ಹಾಕ್ಕೋಬೋದು, ಇಲ್ಲಾಂದರೆ ನಾರ್ಮಲ್ ಅಡುಗೆ ಎಣ್ಣೆಗೆ ಬಳಸ್ಕೋತೀವಲ್ವಾ, ಅಡುಗೆಗೆ ಬಳಸ್ಕೋತೀವಲ್ವಾ ಅದೇ ಎಣ್ಣೆನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಈ ಟೈಮ್ನಲ್ಲಿ ಮಸಾಲೆ ಕಡಿಮೆ ಅಂತ ಅನಿಸ್ಬೋದು, ಸ್ವಲ್ಪ ಡ್ರೈ ಆಗಿದೆ ಅಂತ ಅನಿಸ್ಬೋದು, ಇಲ್ಲ ಎಣ್ಣೆ ಜಾಸ್ತಿ ಆಗಿದೆ ಅನಿಸ್ಬೋದು, ಇನ್ನು ಕೋಟಿಂಗ್ ಚೆನ್ನಾಗಿ ಆಗಿಲ್ಲ ಅಂತ ಅನ್ನಿಸ್ಬೋದು. ಆದರೆ ಇದನ್ನು ಒಂದು 3 ಡೇಸ್ ಬಿಟ್ಟಾದ್ಮೇಲೆ ಪರ್ಫೆಕ್ಟಾಗಿ ಉಪ್ಪಿನಕಾಯಿ ರೆಡಿ ಆಗಿರುತ್ತೆ. ಆ ಗೊಜ್ಜು ಅಂತ ಹೇಳ್ತೀವಲ್ವ, ಅದು ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂದರೆ ನೀವೇ ನಂಬಲ್ಲ, ಆ ಥರ ಇರುತ್ತೆ. ನಂತರ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಕ್ರಷ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಇದನ್ನು ನಾನು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಿಲ್ಲ, ಹಸಿ ಬೆಳ್ಳುಳ್ಳಿ ಏನಿದೆ ಅಲ್ವಾ ಅದನ್ನೇ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಕೊಂಡಿದ್ಮೇಲೆ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೇ. ನೋಡಿ, ಇವಾಗ ನಾನು ಮೊದಲೇ ಹೇಳಿದಾಗೆ ಸ್ವಲ್ಪ ಡ್ರೈ ಅನಿಸುತ್ತೆ, ಆದರೆ ಇದನ್ನು ಚೆನ್ನಾಗಿ ಮಾವಿನಕಾಯಿ ಎಲ್ಲ ಮಾಗುತ್ತೆ ನೋಡಿ. ಒಂದು 3-4 ಡೇಸ್ ಬಿಟ್ಟಾದ್ಮೇಲೆ ಮಾವಿನಕಾಯಿ ಚೆನ್ನಾಗಿ ಮಾಗಿರುತ್ತಲ್ವ, ಆವಾಗ ಗೊಜ್ಜು ಮತ್ತು ಈ ಗಷ್ಟ ಅಂತ ಹೇಳ್ತಾರೆ ನಮ್ಮ ಕಡೆ, ಅದು ಪರ್ಫೆಕ್ಟಾಗಿ ಬಂದಿರುತ್ತೆ ಆಯಿತಾ. ರುಚಿ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಇದನ್ನು ಒಂದು ಉಪ್ಪಿನಕಾಯಿ ಜಾಡಿ ಅಥವಾ ಈ ಥರ ಗ್ಲಾಸ್ ಜಾರ್ಗೆ, ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಾಸ್ಟಿಕ್ ಡಬ್ಬಕ್ಕೆ ಹಾಕಿಟ್ಕೋಬೋದು. ಆದಷ್ಟು ಸ್ಟೀಲ್ ಡಬ್ಬನ ಅವಾಯ್ಡ್ ಮಾಡಿ ಅಷ್ಟೇ, ಸ್ಟೀಲ್ ಬಾಕ್ಸ್ಗಳಿಗೆ ಹಾಕ್ಕೋಬೇಡಿ. ಪ್ಲಾಸ್ಟಿಕ್ ಇಲ್ಲಾಂದರೆ ಈ ಥರ ಗ್ಲಾಸ್ ಜಾರ್ ಉಪ್ಪಿನಕಾಯಿ ಜಾಡಿಗೆ ಹಾಕಿ ಇದನ್ನು ಕ್ಲೋಸ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋದಷ್ಟೇ. ಸಿಂಪಲ್. ನೀವು ಅಡುಗೆ ಮನೆಯಲ್ಲಿ ಎಲ್ಲಿ ಇಟ್ಕೋತೀರಲ್ವ ಅಲ್ಲೇ ಇಟ್ಕೋಬೋದು. ಅದನ್ನು ಒಂದು 3-4 ಡೇಸ್ ಆದಮೇಲೆ ಚೆನ್ನಾಗಿ ಇದನ್ನು ಇನ್ನೊಂದು ಸಾರಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 3-4 ಡೇಸ್ ಬಿಟ್ಟರೆ ಪರ್ಫೆಕ್ಟಾಗಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗಿರುತ್ತೆ. ಹಾಗೆ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ವ, ಅದರಲ್ಲಿ ಸ್ವಲ್ಪ ಖಾರ ಉಪ್ಪು ಎಲ್ಲ ಇರುತ್ತೆ. ಅದಕ್ಕೆ ಈ ಬಿಸಿ ಬಿಸಿ ಅನ್ನ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಮಾವಿನಕಾಯಿ ಹೋಳನ್ನ ಹಾಕೊಂಡು ತಿಂದರೆ ಇನ್ನೂ ರುಚಿಯಾಗಿರುತ್ತೆ. ಈ ಥರ ನಾನು ಉಪ್ಪಿನಕಾಯಿನ ಮಾಡ್ತೀನಿ. ಈ ಥರ ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ನಮ್ಮ ಮನೇಲಂತೂ ಬೇಗನೆ ಖಾಲಿ ಆಗಿಬಿಡುತ್ತೆ, ಅಷ್ಟು ರುಚಿಯಾಗಿರುತ್ತೆ ಉಪ್ಪಿನಕಾಯಿ. ನೀವು ಬೇರೆ ಥರ ಮಾಡ್ತಾ ಇದ್ದು ನಾನು ಬೇರೆ ಥರ ಮಾಡಿದರೆ ನಾನು ಮಾಡಿರೋ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಮನೆಯವ್ರಿಗೂ ಕೂಡ ಇಷ್ಟ ಆಗ್ಬೋದು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.